ನಮಸ್ಕಾರ. ಇದೀಗ ಬಂದಂಥ ಸುದ್ದಿ, ರಾಯಚೂರಿಗೆ ಏಮ್ಸ್ ಅನುಮೋದನೆ ಕೇಂದ್ರ ಸರ್ಕಾರ ನೀಡಿಲ್ಲ. ಇದರ ಅರ್ಥ ಕಳೆದ 1174 ದಿನಗಳಿಂದ ಏಮ್ಸ್ ಹೋರಾಟ ಸಮಿತಿ ರಾಯಚೂರಿಗೆ ಏಮ್ಸ್ ತರಲು ಏನು ಧರಣಿ ಸತ್ಯಾಗ್ರಹ ಮಾಡುತ್ತಿದೆ ಅದರ ಮೇಲೆ ಸಂಪೂರ್ಣವಾಗಿ ಮಣ್ಣು ಮುಚ್ಚಲಾಗಿದೆ ಎನ್ನುವ ಅರ್ಥ. ಇದರಲ್ಲಿ ಯಾರ್ದು ದೋಷ? ರಾಜ್ಯ ಸರ್ಕಾರದ್ದು, ಕೇಂದ್ರ ಸರ್ಕಾರದ್ದು, ಅಥವಾ ಏಮ್ಸ್ ಹೋರಾಟ ಸಮಿತಿದು, ಅಥವಾ ಸ್ಥಳೀಯ ಜನಪ್ರತಿನಿಧಿಗಳು? ಇಲ್ಲಿ ನಾವು ರಾಜ್ಯದ BJPಯ ಸಂಸದರನ್ನು ದೂಷಿಸೋದು ತಪ್ಪು. ಕಾರಣ, ರಾಯಚೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಮಾನ್ಯ ಶಿವರಾಜ್ ಪಾಟೀಲ್ ಅವರ ಮೇಲೆ ನಾನು ದೋಷ ಹೊರಿಸಲು ಮನಸ್ಸು ಮಾಡ್ತಾ ಇದ್ದೇನೆ. ಇದಕ್ಕೆ ಕಾರಣ, ಸ್ಥಳೀಯ ಶಾಸಕರು ಬೆನ್ನೆಲುಬಾಗಿ ನಿಂತು, ಕೇವಲ ಪತ್ರಿಕಾ ಸ್ಟೇಟ್ಮೆಂಟ್ಸ್ಗಳಲ್ಲೆಲ್ಲ ಬೆನ್ನೆಲುಬಾಗಿ ನಿಂತು, ಇದು ನಮ್ಮ ರಾಯಚೂರಿನ ಒಂದು ಪ್ರತಿಷ್ಠೆಯ ವಿಷಯ ಎಂದು ಹೋರಾಟ ಮಾಡಬೇಕಾಗಿತ್ತು. ಆದರೆ ಯಾವುದೋ ಕಾರಣಗಳಿಂದ, ವೈಯಕ್ತಿಕ ಪ್ರತಿಷ್ಠೆಗಳಿಂದ ಏಮ್ಸ್ ಹೋರಾಟವನ್ನು ಏಮ್ಸ್ ಅಂಗಡಿ ಎಂದು ತುಚ್ಛೀಕರಿಸಿ ಮಾತನಾಡಿದ್ದಾರೆ. ನಮ್ಮ ಜನಪ್ರತಿನಿಧಿಗೆ ನಮ್ಮ ರಾಯಚೂರಿನ ಬಗ್ಗೆ ಇಂಥ ಭಾವನೆ ಇದ್ದ ಮೇಲೆ ನಾವು ರಾಜ್ಯ ಸರ್ಕಾರದ ಸಂಸದರನ್ನಾಗಲಿ ಕೇಂದ್ರ ಸರ್ಕಾರವನ್ನಾಗಲಿ ಅದರ ಮೇಲೆ ದೋಷ ಹೊರುವುದು ಎಷ್ಟರ ಮಟ್ಟಿಗೆ ಸರಿಯಾಗುತ್ತದೆ? ಶಾಸಕರೇ, ದಯವಿಟ್ಟು ಯಾವುದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳದೆ, ಇದು ಒಂದು ರಾಯಚೂರಿನ ಪ್ರತಿಷ್ಠೆಯ ಪ್ರಶ್ನೆ ಅಂತ ಭಾವನೆಯಿಂದ ಬೀದಿಗೆ ಇಳಿಯಿರಿ. ಯಾವುದೇ ಸರ್ಕಾರ ಇರಲಿ, ತಾವು ಬೀದಿಗಿಳಿದ್ರೆ ತಾವು ನಮ್ಮ ಜನಪ್ರತಿನಿಧಿಗಳು ನಾವೆಲ್ಲರೂ ತಮ್ಮ ಜೊತೆಯಲ್ಲಿ ಬೀದಿಗಿಳುತ್ತೇವೆ. ಇದು ಕೇವಲ ಹೋರಾಟ ಸಮಿತಿಯ ಕೆಲಸ ಅಲ್ಲ. ನೀವು ನಮ್ಮ ಜನಪ್ರತಿನಿಧಿಗಳು ರಾಯಚೂರಿಗೆ ಏಮ್ಸ್ ತರಲು ಇದರ ಬಗ್ಗೆ ತಾವು ದಯವಿಟ್ಟು ಹೊರಗೆ ಬಂದು ಒಂದು ಹೇಳಿಕೆಯನ್ನು ಕೊಡಬೇಕು, ಕಾರ್ಯೋನ್ಮುಖರಾಗಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮನ್ನು ಕೇಳಿಕೊಳ್ತಾ ಇದ್ದೇನೆ. ನಮಸ್ಕಾರ.